ನಮಸ್ಕಾರ ವೀಕ್ಷಕರೇ, ಸೀರಿಯಲ್ ಗುರು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತವನ್ನು ತಿಳಿಸುತ್ತಾ, ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಧಾರಾವಾಹಿಯಾದ ನೀನಾದೇನ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಅಂದರೆ ಬುಧವಾರದ ಸಂಚಿಕೆಯಲ್ಲಿ ಏನು ನಡೀತಿದೆ ಎಂಬುದನ್ನು ಒಂದು ಚಿಕ್ಕದಾದ ಪ್ರಮೋದಲ್ಲಿ ನೋಡ್ಕೊಂಬರೋಣ. ವೇದಾಳು ವಿಕ್ರಮ್ನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿರ್ತಾಳೆ. ಆಗ ವಿಕ್ರಮ್ ಹೇಳ್ತಾನೆ, ಏಕೆ ಕರ್ಕೊಂಡು ಬಂದೆ ವೇದ ಅಂತಂದು ಹೇಳ್ತಾಳೆ. ಆ ನಂತರ ವೇದಾಳು ಹೇಳ್ತಾಳೆ, ಇಲ್ಲ ನಿನಗೋಸ್ಕರ ಲಿಂಗ ದೀಕ್ಷೆ ಮಾಡಬೇಕು ಅಂತಂದು ಹೇಳ್ತಾಳೆ. ಆ ನಂತರ ವಿಕ್ರಮ್ ಎಲ್ಲ ವಸ್ತ್ರವನ್ನು ಧರಿಸಿಕೊಂಡು ಬರ್ತಾನೆ. ನಂತರ ವಿಕ್ರಮ್ ಸ್ವಾಮಿಗಳ ಹತ್ರ ಬಂದು ಇರ್ತಾನೆ. ಆಗ ಸ್ವಾಮಿಗಳು ಹೇಳ್ತಾರೆ, ಈ ವ್ರತವನ್ನು ಮಾಡೋ 21 ದಿನಗಳ ಕಾಲ ಯಾರಿಗೂ ಹಿಂಸೆ ಮಾಡಬಾರ್ದು ಮತ್ತು ಯಾರು ಏನು ತೊಂದರೆ ಮಾಡಿದರೂ ಅವರಿಗೆ ಕ್ಷಮಿಸುವ ಗುಣವನ್ನು ಹೊಂದಿರಬೇಕು. ಯಾರೇ ಏನು ಮಾತಾಡಿದರೂ ಸುಮ್ಮನಿರಬೇಕು, ಮತ್ತೊಬ್ಬರಿಗೆ ಹೊಡೆಯಬಾರ್ದು ಮತ್ತು ಬೈಬಾರ್ದು ಅಂತ ಸ್ವಾಮಿಗಳು ಹೇಳ್ತಾರೆ. ಆ ನಂತರ ಅದನ್ನು ನೋಡಿ ವಿಕ್ರಮ್ ಆ ಮಾತುಗಳನ್ನು ಕೇಳಿ ತುಂಬ ಶಾಕ್ ಆಗ್ತಾನೆ. ನಂತರ ನಿನ್ನ ಮೇಲೆ ಯಾರೇ ದಂಡಿಸ್ಕೊಂಡು ಬಂದರೂ ನೀನು ಸುಮ್ಮನಿರಬೇಕು ಅಂತಂದು ಹೇಳಿದಿ. ಈ ಎಲ್ಲ ಗುಣಗಳನ್ನು 21 ದಿನಗಳ ಕಾಲ ಇರಬೇಕು ಅಂತಂದು ಹೇಳ್ತಾನೆ. ಅದಕ್ಕೋಸ್ಕರ ವಿಕ್ರಮ್ ಹೇಳ್ತಾನೆ, ಗುರುಗಳೇ ನಾನು ಈ ರೀತಿ ಮಾಡೋಕೆ ಆಗಲ್ಲ ಅಂತಂದು ಹೇಳಿ ಬಿಡ್ತಾನೆ. ನಂತರ ವೇದಾಳು ವಿಕ್ರಮನ್ನು ಕರೀತಾಳೆ. ಅದಕ್ಕೋಸ್ಕರ ವಿಕ್ರಮ್ ಹೇಳ್ತಾನೆ, ಇಲ್ಲ ವೇದ, ನನ್ನ ಕೈಲಿ ಈ ರೀತಿ ಮಾಡೋಕೆ ಆಗಲ್ಲ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ವೇದ ಹೇಳ್ತಾನೆ, ನೀನು ಪ್ರೀತಿ ಪ್ರೂವ್ ಮಾಡಬೇಕಾದ್ರೆ ಏನು ಬೇಕಾದರೂ ಮಾಡ್ತೀಯ ಅಂದರೆ ಈ ಕೂಡಲೇ ನೀನು ಯಾಕೆ ಈ ರೀತಿ ಮಾಡ್ತೀಯ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅದಕ್ಕೋಸ್ಕರ ಸ್ವಾಮಿಗಳು ಹೇಳ್ತಾರೆ ವೇದಾಳಿಗೆ, ಹೇಳಿದ್ದಲ್ಲಮ್ಮ ನಾನು ಮೊದಲೇ ನಿನ್ನ ಗಂಡ ಕೈಲಿ ಈ ರೀತಿಯಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ವೇದ ಹೇಳ್ತಾಳೆ, ಇಲ್ಲ ಗುರುಗಳೇ, ನಾನು ಈ ರೀತಿಯಾಗಿ ಅವನ್ನ ಹೇಗಾದರೂ ಮಾಡಿ ಲಿಂಗ ದೀಕ್ಷೆಯನ್ನು ಮಾಡಿಸ್ತೀನಿ ಅಂತಂದು ಹೇಳಿ ವಿಕ್ರಮ್ನನ್ನು ಕರ್ಕೊಂಡು ಬರೋಕ್ಕೆ ಹೋಗ್ತಾಳೆ. ವೇದಾಳು ವಿಕ್ರಮ್ನ ಹತ್ರ ಬಂದು, ನೀನು ಪ್ರೀತಿ ಪ್ರೂವ್ ಮಾಡೋಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀಯ ಅಂದರೆ ಈ ರೀತಿ ಮಾಡಿ ಅಲ್ಲಿಂದ ಬಂದುಬಿಟ್ಟಲ್ಲ ಅಂತಂದು ವಿಕ್ರಮ್ನ ಬೈತಾಳೆ. ಅದಕ್ಕೋಸ್ಕರ ಇಲ್ಲ ಬೇತಾಳ, ನನ್ನ ಕೈಲಿ ಆಗಲ್ಲ ಅಂತಂದು ಹೇಳಿದ್ಕೊಳ್ಳೇ ವೇದಾಳು ಹೇಳ್ತಾಳೆ, ಮರಳಿ ಯತ್ನ ಮಾಡು ಅಂದರೆ ಮತ್ತು ಅದೇ ರೀತಿ ನಾನು ಸಹಾಯ ಪ್ರಯತ್ನ ಮಾಡ್ತೀನಿ ಅಂತಂದು ಹೇಳ್ತಾಳೆ. ಆ ನಂತರ ವಿಕ್ರಮು ಆ ವ್ರತವನ್ನು ಮಾಡಲು ಒಪ್ಕೊಂಡ್ಬಿಡ್ತಾನೆ. ಆ ಕೂಡಲೇ ಆ ವಿಷಯನ ರೌಡಿಗಳು ಕೇಳುತ್ತೆ. ಆ ನಂತರ ರೌಡಿಗಳು ಹೇಳ್ತಾರೆ, ಕೋಟೆಯನ್ನು ಎತ್ತಲು ಇದೇ ಒಳ್ಳೆಯದಾದ ಸಮಯ ಅಂತಂದು ಹೇಳಿ ಸ್ಕೆಚ್ ಹಾಕ್ತಾರೆ. ನಂತರ ಅದಕ್ಕೋಸ್ಕರ ಹೇಳ್ತಾರೆ ಇನ್ನೊಬ್ಬ ರೌಡಿ, ಕೋಟೆ ಬೇಡ ಕಣೋ, ಆದರೆ ವಿಕ್ರಮ್ನನ್ನು ಎತ್ಬಿಡೋಣ ಅಂತಂದು ಹೇಳಿ ಸ್ಕೆಚ್ ಹಾಕ್ತಾರೆ. ನಂತರ ಗುರುಗಳು ವ್ರತವನ್ನು ಸ್ವೀಕಾರ ಮಾಡುವಾಗ ಹೇಳ್ತಾರೆ, ನೀನು ಯಾರ ಮೇಲೆ ಕೈ ಮಾಡಬಾರ್ದಪ್ಪ ಅಂತಂದು ಹೇಳ್ತಾರೆ ಮತ್ತು ನೀನು ನೊಂದಿರೋರಿಗೆ ಹೋಗಿ ಕ್ಷಮೆಯನ್ನು ಕೇಳಬೇಕಂತಂದು ಹೇಳ್ತಾರೆ. ಆ ನಂತರ ವಿಕ್ರಮ್ ಮನೆ ಬರ್ತಾರೆ. ಆಗ ಕೋಟೆ ಫೋನ್ ಮಾಡ್ತಾನೆ ವಿಕ್ರಮ್ಗೆ. ಆಗ ವೇದಾಳು ಫೋನ್ ಎತ್ತಿ, ನನ್ನ ಗಂಡ ವ್ರತ ಮಾಡ್ತಿದ್ದಾನೆ 21 ದಿನಗಳ ಕಾಲ, ನೀವು ಫೋನ್ ಮಾಡಬೇಡಿ ದಯವಿಟ್ಟು ಅಂತಂದು ಹೇಳಿ ಫೋನನ್ನು ಕಟ್ ಮಾಡ್ತಾಳೆ. ನಾಳಿನ ಸಂಚಿಕೆಯಲ್ಲಿ ಏನು ನಡೀತಿದೆ ಎಂಬುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ.